ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವು ಈ ಸಮಯವು ನಿಮ್ಮಿಂದ ನೇಮಕವಾಗಿದೆ. ದೇವರೇ, ನನ್ನ ಜೀವಿತದಲ್ಲಿ ನೀವು ಮಾಡಿದಂಥ ಅದ್ಭುತ ಕಾರ್ಯಗಳ ಕುರಿತು ಸಾಕ್ಷಿಯ ಭಾಗ 9ರಲ್ಲಿ 2ನೇ ಭಾಗವನ್ನು ನನ್ನ ಸಹೋದರ ಸಹೋದರಿಯರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ, ಮಾಡುತ್ತಾ ಇರುವುದಕ್ಕಾಗಿಯೂ ನಿಮಗೆ ಸ್ತೋತ್ರ ಸ್ವಾಮಿ. ಹಾಗೂ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್, ಆಮೇನ್. ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತು ನನ್ನ ಸಾಕ್ಷಿಯ ಭಾಗ 9ರಲ್ಲಿ 2ನೇ ಭಾಗವನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೋಶೇಯ 6ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಹೋಶೇಯ 6ನೇ ಅಧ್ಯಾಯ 6ನೇ ವಾಕ್ಯ, ನನಗೆ ಯಜ್ಞವು ಬೇಡ, ಕರುಣೆಯೇ ಬೇಕು, ಹೋಮಗಳಿಗಿಂತ ದೈವ ಜ್ಞಾನವೇ ಇಷ್ಟ. ನಾವು ಹಿಂದೆ ತಿಳಿದುಕೊಂಡ ಹಾಗೆ, ನನಗೆ ನಿಮ್ಮ ಯಾವುದೇ ಯಜ್ಞವು, ಪೂಜೆ, ಪುರಸ್ಕಾರ ಬೇಡ, ನನಗೆ ಕರುಣೆ ಬೇಕು, ಹೋಮಗಳಿಗಿಂತ ದೇವರ ಜ್ಞಾನವೇ ಇಷ್ಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದನೇದಾಗಿ ನಾವು ನೋಡುವಾಗ, ನನಗೆ ಯಜ್ಞ ಬೇಡ, ಕರುಣೆ ಬೇಕು. ಕರುಣೆ ಅಂದರೆ ಏನು? ನಾವು ಇತರರಿಗೆ ಸಹಾಯ ಮಾಡುವಂಥದ್ದು, ಇತರರ ಮೇಲೆ ನಾವು ಅನುಕಂಪ ಪಡೆದುಕೊಳ್ಳುವಂಥದ್ದು, ಇತರರ ಕಷ್ಟ, ಸಂಕಟ, ದುಃಖಗಳನ್ನು ತಿಳಿದುಕೊಳ್ಳುವಂಥದ್ದು, ಇದೇ ಕರುಣೆಯಾಗಿದೆ. ಹೋಮಗಳಿಗಿಂತ ದೇವ ಜ್ಞಾನವೇ ಇಷ್ಟ. ನಮಗೆ ದೇವರ ಜ್ಞಾನ ಇಲ್ಲದ ಹೋದರೆ, ದೇವರನ್ನು ತಿಳಿದುಕೊಳ್ಳದ ಹೋದರೆ, ಖಂಡಿತವಾಗಿ ಎಷ್ಟೇ ಹೋಮ ಮಾಡಿದರೂ ಯಾವುದೇ ನಮಗೆ ಒಂದು ಪ್ರಯೋಜನ ಇಲ್ಲ. ಆದ್ದರಿಂದ ಹೋಶೇಯನ ಪ್ರವಾದಿಯ ಮುಖಾಂತರ ದೇವರು ಹೇಳಿದ್ದಾರೆ, ನನಗೆ ನಿಮ್ಮ ಯಜ್ಞ ಬೇಡ, ನನಗೆ ಕರುಣೆ ಬೇಕು. ಇದನ್ನು ಮಾಡಿದರೆ ಮಾತ್ರ ನಾನು ನಿಮ್ಮ ಮೇಲೆ ಇಷ್ಟಪಡುವನಾಗಿದ್ದೇನೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಮತ್ತಾಯ 9ನೇ ಅಧ್ಯಾಯ 13ನೇ ವಾಕ್ಯಗಳನ್ನು ನಾವು ಓದುವಾಗ, ನನಗೆ ಯಜ್ಞವು ಬೇಡ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಯಜ್ಞವು ಬೇಡ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ನೀವು ಕಲಿತುಕೊಳ್ಳಿರಿ. ಇವತ್ತು ಏನಾಗಿದೆ ಅಂದರೆ, ಅನೇಕರಿಗೆ ಇದೇನಪ್ಪ ಕರುಣೆ? ದೇವರಿಗೆ ಪೂಜೆ ಬೇಡ, ಪುರಸ್ಕಾರ ಬೇಡ, ಯಜ್ಞ ಬೇಡ, ಯಾವುದೂ ಬೇಡ, ನನಗೆ ಕರುಣೆ ಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಇದು ಏನು ಕರುಣೆ? ಯಾವ ರೀತಿ ನಾವು ಕರುಣೆಯನ್ನು ದೇವರಿಗೆ ಕೊಡುವಂಥದ್ದು? ಹಾಗೆ ಅದಕ್ಕಾಗಿ ಹೇಳಿದ್ದಾರೆ ಎಂಬ ಅರ್ಥವನ್ನು ನೀವು ಕಲಿತುಕೊಳ್ಳಿರಿ. ಕರುಣೆ, 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 ಕರುಣೆ ಅಂದರೆ ಅದರ ಅರ್ಥವೇನು ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯ 25ನೇ ಅಧ್ಯಾಯ 35ರಿಂದ 40ರವರೆಗೆ ವಚನಗಳನ್ನು ಓದಿಕೊಳ್ಳೋಣ. ಮತ್ತಾಯ 25, 35ರಿಂದ 40ರವರೆಗೆ. ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ, ನಾನು ಬಾಯಾರಿದ್ದೆನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ, ಪರದೇಶಿಯಾಗಿದ್ದೇನು, ನನ್ನನ್ನು ಸೇರಿಸಿಕೊಂಡಿರಿ, ಬಟ್ಟೆ ಇಲ್ಲದವನಾಗಿದ್ದೇನು, ನನಗೆ ಉಡುವುದಕ್ಕೆ ಕೊಟ್ಟಿರಿ, ರೋಗದಲ್ಲಿ ಬಿದ್ದಿದ್ದೇನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ, ಸೆರೆಮನೆಯಲ್ಲಿದ್ದೇನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅದಕ್ಕೆ ನೀತಿವಂತನು, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು, ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು, ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು, ಇಲ್ಲವೇ ನಿನಗೆ ಬಟ್ಟೆ ಇಲ್ಲದದ್ದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು, ಯಾವಾಗ ನೀನು ರೋಗದಲ್ಲಿ ಬಿದ್ದುದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದದ್ದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದ್ದೀರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದುವೇ ನನ್ನ ಸಹೋದರ ಸಹೋದರಿಯರೇ ಕರುಣೆ. ಇವತ್ತು ನಮ್ಮಲ್ಲಿ ಬೇಕಾದಷ್ಟು ಆಸ್ತಿ ಪಾಸ್ತಿ ಹಣಗಳು ಇರ್ಬೋದು, ಅಥವಾ ಸ್ವಲ್ಪ ಕಡಿಮೆಯಾದರೂ ಕೂಡ ನಮಗೆ ಬೇಕಾದ ಅವಶ್ಯಕತೆಗಿಂತಲೂ ಇನ್ನೂ ದೇವರು ಕೊಟ್ಟವನಾಗಿದ್ದಾನೆ, ಕೊಡ್ತಾ ಇರೋವನಾಗಿರ್ಬೋದು. ಹೀಗಿರುವಾಗ
ಇದನ್ನು ನಾವು ನಮ್ಮ ಸ್ವಂತಕ್ಕೇ ಬಳಸಿಕೊಂಡಿದ್ದೇವೆ ಹೊರತು ಈ ಅನಾಥ ಆಶ್ರಮ, ಅನಾಥ ವೃದ್ಧಾಶ್ರಮ, ಅನಾಥ ಮಕ್ಕಳಾಶ್ರಮ, ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಒಳ್ಳೆಯ ರೀತಿಯಲ್ಲಿ ಜೀವಿಸ್ತಿರುವಂಥ ಬಡವರಿಗೆ ಮನೆ ಕಟ್ಟುವುದಕ್ಕಾಗಲಿ, ಮದುವೆ ಮಾಡುವುದಕ್ಕಾಗಲಿ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ, ಅಥವಾ ಅವರಿಗೆ ಆರೋಗ್ಯ ಸರಿಯಿಲ್ಲದಾಗ ಆಸ್ಪತ್ರೆಗೆ ಹೋಗುವುದಕ್ಕಾಗಲಿ ಏನಾದರೂ ನಾವು ಸಹಾಯ ಮಾಡಿದ್ದೇವೆಯೇ? ಇದುವೇ ಆಗಿದೆ. ಇಂಥವರಿಗೆ ನೀವು ಕೊಟ್ಟರೆ ನನಗೆ ಕೊಟ್ಟ ಹಾಗೆಯೇ ಎಂಬುದಾಗಿ ದೇವರು ಹೇಳುವಂಥ ಮಾತಾಗಿದೆ. ಇದುವೇ ಕರುಣೆ. ಆದರೆ ಇವತ್ತು ನಾವು ಇದನ್ನೆಲ್ಲ ಮಾಡಿದ್ದೇವೆಯೋ? ಇಲ್ಲ. ಇದನ್ನು ಮಾಡದೆ ಇರುವಾಗ ಅನೇಕ ಕಷ್ಟ ಸಂಕಟ ದುಃಖಗಳು ಬಂದಾಗ ನಾವು ಪೂಜೆ ಪುಸ್ಕಾರಗಳಿಗೆ, ಹೋಮಗಳಿಗೆ, ದೇವಸ್ಥಾನಗಳಿಗೆ, ಪೂಜಾರಿಗಳ ಬಳಿಗೆ ಹೋಗಿ ಅಲ್ಲಿ ಎಷ್ಟೇ ಖರ್ಚು ಮಾಡಿದರೂ ಅವರ ಹೊಟ್ಟೆಯನ್ನು ತುಂಬಿಸ್ತೇವೆ ಹೊರತು ದೇವರಿಂದ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಹೀಗಿರುವಾಗ ನಮಗೆ ಅನೇಕ ಕಷ್ಟ ಸಂಕಟ ದುಃಖಗಳು ಬಂದಾಗ ನಾವು ಏನು ಕೊರಗುತ್ತೇವೆ? ಅಯ್ಯೋ, ನಾನಿಷ್ಟು ಪೂಜೆ ಮಾಡಿಸಿದೆ, ಇಷ್ಟು 1000 ರೂಪಾಯಿ ಪೂಜೆ ಮಾಡಿಸಿದೆ, ಇಂಥ ಪೂಜೆ ಮಾಡಿಸಿದೆ, ಇಂಥ ದೇವಸ್ಥಾನಗಳ ಬಳಿಗೆ ಹೋದೆ, ಇಂಥ ಸ್ವಾಮೀಜಿಗಳ ಬಳಿಗೆ ಹೋದೆ, ಇಂಥ ಗುರುಗಳ ಬಳಿಗೆ ಹೋದೆ, ಇಂಥ ಪೂಜಾರಿಗಳ ಬಳಿಗೆ ನಾನು ಹೋದೆ, ಇಂಥ ಪ್ರಾಣಿ ಬಳಿಯನ್ನು ನಾನು ಕೊಟ್ಟೆ, ಇಂಥ ಹರಿಕೆ ಮಾಡಿಕೊಂಡೆ, ನನಗೆ ಏನು ಪ್ರಯೋಜನವಾಗಲಿಲ್ಲ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಮಾತ್ರವಲ್ಲ, ಇಂಥ ಕಡು ಬಡವರನ್ನು ಅನಾಥ ವೃದ್ಧಾಶ್ರಮದಲ್ಲಿ, ಅನಾಥ ಮಕ್ಕಳಾಶ್ರಮದಲ್ಲಿ ಅಥವಾ ಹಾದಿ ಬೀದಿಯಲ್ಲಿರೋರನ್ನು, ಅನೇಕ ಕಷ್ಟ ಸಂಕಟ ದುಃಖದಲ್ಲಿ ಬಿದ್ದಿರೋ ಬಡವರನ್ನು ಕಂಡಾಗ ಅವರಿಗೆ ಹಾಕಲಿಕ್ಕೆ ಬಟ್ಟೆ ಇಲ್ಲ, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬಟ್ಟೆ ಇಲ್ಲ, ಮದುವೆ ಮಾಡಲಿಕ್ಕೆ ದುಡ್ಡಿಲ್ಲ, ಮನೆ ಕಟ್ಟೋಕ್ಕೆ ದುಡ್ಡಿಲ್ಲ, ಕಾಯಿಲೆ ಬಂದಾಗ ಆಸ್ಪತ್ರೆಗೆ ಹೋಗಲಿಕ್ಕೆ ದುಡ್ಡಿಲ್ಲ. ಹೀಗಿರುವಾಗ ಅವರು ಕೈ ಚಾಚಿ ಬಂದಾಗಲೂ ಕೂಡ ನಾವು ಏನು ಮಾಡ್ತೇವೆ? ಅವರನ್ನು ದೂಷಣೆ ಮಾಡೋರಾಗಿದ್ದೇವೆ, ಅವರನ್ನು ಬೈಯೋರಾಗಿದ್ದೇವೆ, ಅವರನ್ನು ನಾವು ಹೀಯಾಳಿಸೋರಾಗಿದ್ದೇವೆ. ನಮ್ಮಲ್ಲಿ ಇರುವುದನ್ನು ಇಂಥವರಿಗೆ ನಾವು ಸಹಾಯ ಮಾಡಿದ್ದೇವೆಯೋ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ಹೇಳಿದ್ದು ನನಗೆ ಕರುಣೆ ಬೇಕು ಎಂಬುದಾಗಿ. ಆಗ ನನ್ನ ಸಹೋದರ ಸಹೋದರಿಯರೇ, ಒಬ್ಬೊಬ್ಬರು ಹೇಳ್ತಾರೆ, ನನ್ನ ಮನೆ, ನನ್ನ ಆಸ್ತಿ, ನನ್ನ ಬೆಳ್ಳಿ, ನನ್ನ ಬಂಗಾರ ನಾನು ದುಡಿದಿದ್ದು, ನಾನು ಯಾಕೆ ಅವರಿಗೆ ಕೊಡಬೇಕು? ಕಷ್ಟಪಟ್ಟು ದುಡಿದಿದ್ದೇನೆ ಎಂಬುದಾಗಿ. ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಾವು ಭೂಮಿಯ ಮೇಲೆ ವಾಸ ಮಾಡ್ತಾ ಇದ್ದೇವೆ. ಭೂಮಿಯನ್ನು ನಾವು ಸೃಷ್ಟಿ ಮಾಡಿದ್ದೇವೆಯೋ? ಅಥವಾ ಮೇಲೆ ಆಕಾಶದಿಂದ ಮಳೆಯನ್ನು ಇವತ್ತು ಮನುಷ್ಯ ಸುರಿಸ್ತಾ ಇದ್ದಾನೋ? ನಾವು ಸುರಿಸಿಕೊಳ್ತಾ ಇದ್ದೇವೆಯೋ? ಭೂಮಿಯ ಒಳಗಡೆಯಿಂದ ನೀರನ್ನು ಭೂಮಿ ಮೇಲೆ ಬರುವಾಗೆ ದೇವರು ಮಾಡಿದ್ದಾರೆ. ಭೂಮಿಯ ಒಳಗಡೆ ನೀರನ್ನು ನಾವಿಟ್ಟಿದ್ದೇವೆಯೋ? ಅಥವಾ ಭೂಮಿ ನಮಗೆ ಬೇಕಾದಂಥ ವಸ್ತು, ಚಿನ್ನ, ಬೆಳ್ಳಿ, ಕಬ್ಬಿಣ, ಉಕ್ಕು ಭೂಮಿಯೊಳಗಿಂದ ಸಿಗುವಂಥದ್ದು, ಇದನ್ನು ಭೂಮಿಯೊಳಗೆ ನಾವಿಟ್ಟಿದ್ದೇವೆಯೋ? ನಮ್ಮ ಬೆಳ್ಳಿ ಬಂಗಾರ ನಂದು ನಂದು ಅಂತ ಹೇಳ್ತೇವೆ, ಇದನ್ನು ನಾವು ಭೂಮಿಯಲ್ಲಿ ಇಟ್ಟಿದ್ದೇವೆಯೋ? ಅಲ್ಲ, ಈ ಭೂಲೋಕಕ್ಕೆ ಮನುಷ್ಯನಿಗಾಗಿ, ಪ್ರಾಣಿ ಪಕ್ಷಿಗಳಿಗಾಗಿ, ಬೆಳೆ ಬೆಳೆಯುವುದಕ್ಕಾಗಿ, ಬೆಳಕಿಗಾಗಿ ಆ ಸರ್ವ ಸೃಷ್ಟಿಕರ್ತನಾದ ದೇವರು ಸೂರ್ಯನನ್ನು ಆಕಾಶದಲ್ಲಿ ಇಟ್ಟಿದ್ದಾರೆ. ಇವತ್ತು ಸೂರ್ಯನ ಬೆಳಕು ಇಲ್ಲದಿದ್ದರೆ ನಾವು ಭೂಮಿ ಮೇಲೆ ಜೀವಿಸಲು ನಮ್ಮಿಂದ ಸಾಧ್ಯವಾಗುತ್ತದೆಯೇ? ಯಾವುದಾದ್ರೂ ಒಂದು ಬೆಳೆ ಬರಬಹುದೇ? ಪ್ರಾಣಿ ಪಕ್ಷಿಗಳಿಗೆ ಕೂಡ ಆಹಾರ ಇದೆಯೇ? ನಮಗೆ ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ? ಆ ರಾತ್ರಿಗೆ ಚಂದ್ರನ ಬೆಳಕು, ತಂಪಾದ ಗಾಳಿ, ತಂಪಾದ ಹವಾಮಾನ ಹಾಗೂ ಇಬ್ಬನಿಯನ್ನು ನಾವು ಇವತ್ತು ಸೃಷ್ಟಿ ಮಾಡಿದ್ದೇವೆಯೇ? ಚಂದ್ರನನ್ನು ಕೂಡ ಆಕಾಶದ ಕೆಳಗೆ ನಾವಿಟ್ಟಿದ್ದೇವೆಯೇ? ಅಥವಾ ಉಸಿರಾಡುವ ಗಾಳಿ ದೇವರ ಜೀವ ಶ್ವಾಸವಾಗಿದೆ ಎಂಬುದಾಗಿ ಯೋಬನು ಹೇಳುತ್ತಿದ್ದಾನೆ. ಇದನ್ನು ದೇವರ ಜೀವ ಶ್ವಾಸವಾದ ಈ ಗಾಳಿ ಇವತ್ತು ನಮ್ಮ ಮೂಗಿನ ಮೂಲಕ ನಮ್ಮ ಶರೀರದ ಒಳಗೆ ಪ್ರವೇಶಿಸದೆ ಹೋದರೆ ನಾವು ಬದುಕಲು ಸಾಧ್ಯವಿದೆಯೇ? ನಾವು ತಿನ್ನುವಂಥ ಅನ್ನ, ಆಹಾರ, ನೀರು ಪ್ರತಿಯೊಂದು ಯಾರಿಂದ ಬಂತು? ದೇವರಿಂದಲೇ ಬಂತು. ನಮ್ಮ ಶರೀರವನ್ನು ಉದ್ದ ದಪ್ಪ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವೇ? ಹೀಗಿರುವಾಗ ನನ್ನ ಸಹೋದರ ಸಹೋದರಿಯರೇ, ನನ್ನದೆಂಬುದು ಏನು ಇದೆ? ಆವಾಗ ನಮಗೆ ಕೊಟ್ಟದರಲ್ಲಿ ಸ್ವಲ್ಪ ಭಾಗವನ್ನು ಇಂಥ ಹೀನ ಸ್ಥಿತಿಯಲ್ಲಿರುವಂಥ, ಕಷ್ಟ ಸಂಕಟ ದುಃಖದಲ್ಲಿರುವಂಥ ಇಂಥವರಿಗೆ ನೀವು ಮಾಡಿದರೆ ನನಗೆ ಮಾಡಿದ ಹಾಗೆ ಆಯಿತು. ನಾನು ಹಸಿದಿದ್ದೆ, ಊಟಕ್ಕಿಲ್ಲ, ಅನೇಕರು ಇವತ್ತು ಭಿಕ್ಷೆ ಬಿಡ್ಕೊಂಡು ಬರ್ತಾರೆ, ನಾವು ಊಟವನ್ನು ಕೊಡ್ತಾ ಇದ್ದೇವೆ. ಕೆಲವರು ಅವರನ್ನು ಓಡಿಸೋರು ಆಗಿದ್ದಾರೆ. ಬಟ್ಟೆ ಇಲ್ಲದವನಾಗಿದ್ದೇವೆ, ತೆಕೋಪ್ಪ ಈ ಬಟ್ಟೆಯನ್ನು ನೀನು ಹಾಕೋ ಅಂತೇಳಿ ಕೊಡ್ತಾ ಇದ್ದೇವೆಯೋ? ಒಂದು ವೇಳೆ ಕೊಟ್ಟು
ಕೊಟ್ಟರೆ ಹಳೇ ಬಟ್ಟೆ, ಹರಿದು ಹೋದಂಥ ಬಟ್ಟೆ, ವಾಸನೆ ಬರುವಂಥ ಬಟ್ಟೆಯನ್ನು ಕೊಡುವವರಾಗಿದ್ದೇವೆ. ಇದು ಮಹಾ ತಪ್ಪು. ಒಳ್ಳೆಯದನ್ನೇ ಕೊಡಬೇಕು, ಒಳ್ಳೆಯ ಊಟವನ್ನೇ ಕೊಡಬೇಕು. ನಾನು ಪರದೇಶಿಯಾಗಿದ್ದೆ, ಯಾರು ನನಗೆ ಹಿಂದೂ ಮುಂದೆ ಗತಿ ಇಲ್ಲ ಅಂಥವ್ರನ್ನ ನಾವು ಸೇರಿಸಿಕೊಂಡಿದ್ದೇವೆಯೋ? ಇಲ್ಲ, ಮನೆ ಹತ್ತಿರ ಬರುವಾಗ ಅವರಿಗೊಂದು ಊಟ, ಬಟ್ಟೆ, ಒಂದು ನೀರು ಕೊಟ್ಟು ಒಂದು ನೆರಳಲ್ಲಿ ಕೂರಿಸಿ ಅವರನ್ನು ಸಂತೈಸುವ ಬದಲು ಅವರನ್ನು ನಾವು ಓಡಿಸುವವರಾಗಿದ್ದೇವೆ. ನನಗೆ ಉಡುವುದಕ್ಕೆ ಕೊಟ್ಟಿರಿ, ಅದೇ ಬಟ್ಟೆಯನ್ನು ಕೊಟ್ಟಿದ್ದೀರಾ, ರೋಗದಲ್ಲಿ ಬಿದ್ದಿದ್ದೇನೋ, ನನ್ನನ್ನು ಆರೈಕೆ ಮಾಡೋಕ್ಕೆ ಬಂದಿರಿ ಅಂತ. ಹೀಗೆ ರೋಗದಲ್ಲಿ ಬಿದ್ದಿದ್ದವ್ರನ್ನ ನಾವು ನೋಡಿ ಇವತ್ತು ಆರೈಕೆ ಮಾಡಿದ್ದೇವೆಯೋ ಅಥವಾ ಮಾಡಲಿಕ್ಕೆ ಸಹಾಯವನ್ನು ನಾವು ಮಾಡ್ತಾ ಇದ್ದೇವೆಯೋ? ನಾನು ಬಂದಿರಿ, ಸೆರೆಮನೆಯಲ್ಲಿದ್ದೇನೋ, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಏನೋ ತಿಳಿದೋ ತಿಳಿಯದೋ ಅನೇಕ ರೀತಿ ನಾವು ಇವತ್ತು ಜೈಲಲ್ಲಿರಬಹುದು. ಅವರನ್ನು ಹೋಗಿ ಮಾತನಾಡಿಸ್ತಾ ಇದ್ದೇವೆಯೋ? ಅವರಿಗೆ ದೇವರ ವಾಕ್ಯವನ್ನು ತಿಳಿಸ್ತಾ ಇದ್ದೇವೆಯೋ? ಅವರಿಗೆ ಸಮಾಧಾನವನ್ನು ಹೇಳ್ತಾ ಇದ್ದೇವೆಯೋ? ಈ ಒಂದು ಕ್ಷಮೆಯನ್ನು ನಾವು ನೀಡಿದ್ದೇವೆಯೋ? ಇಂಥದ್ದು ನೀವು ಮಾಡಿದರೆ ನನಗೆ ಮಾಡಿದ ಹಾಗೆ ಎಂಬುದಾಗಿ ಸರ್ವ ಸೃಷ್ಟಿಕರ್ತನಾದ ಆ ಪ್ರಭು ಯೇಸು ಕ್ರಿಸ್ತನು ನುಡಿಯವರಾಗಿದ್ದಾರೆ. ಅದಕ್ಕೆ ಆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು? ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು? ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದುದನ್ನು ಅಥವಾ ಸೆರೆಮನೆಯಲ್ಲಿದ್ದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು ನೀತಿವಂತರು ಅಂದರೆ ಈ ರೀತಿ ಈಗಲೇ ಓದಿದ ಹಾಗೆ ಇಂಥ ಅಲ್ಪಾದವರಿಗೆ, ಅಂಥ ಕಷ್ಟ ಸಂಕಟ ದುಃಖದಲ್ಲಿ ಬಿದ್ದವರಿಗೆ ಇಂಥ ಮಾಡಿದರೆ ನನಗೆ ಮಾಡಿದ ಹಾಗಾಯಿತು. ಆವಾಗ ನೀತಿವಂತರು ಅವರಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ದೇವರಲ್ಲಿ ಮಾಡಬಹುದು. ಯಾವಾಗ ಸ್ವಾಮಿ ನೀನು ನನ್ನ ಬಳಿಗೆ ಬಂದೆ? ನಾನು ಯಾವಾಗಲೂ ನಿನಗೆ ಇಂಥದ್ದು ಏನು ಮಾಡಲಿಲ್ಲಲ್ಲಪ್ಪ, ನೀನು ಬರಲೇ ಇಲ್ಲಲ್ಲ ಅಂಥೇಳಿ ಇಂಥ ನೀತಿವಂತರದ್ದು ಈ ಪ್ರಶ್ನೆ ಆಗಬಹುದು. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದ್ದೀರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರು ನಮ್ಮಿಂದ ಅಪೇಕ್ಷಿಸುವುದು ಇದನ್ನೇ. ಅದಕ್ಕಾಗಿ ಸಹೋದರ ಸಹೋದರಿಯರೇ, ನಮಗೂ ಇವತ್ತು ಆಸ್ತಿ ಪಾಸ್ತಿ, ಮನೆ, ಅಂತಸ್ತು, ಹಣವನ್ನು ಕೊಡುವುದು ಇದಕ್ಕಾಗಿ, ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ. ಬರೀ ನಮ್ಮ ಮಕ್ಕಳು ಒಳ್ಳೆಯದಾದರೆ ಸಾಕು, ಮಕ್ಕಳು ವಿದ್ಯೆ ಕಲಿದರೆ ಸಾಕು, ಅವರು ಉದ್ಯೋಗಕ್ಕೆ ಹೋದರೆ ಸಾಕು, ಇನ್ನೊಬ್ಬರು ಏನಾದರೂ ಇರಲಿ, ನಮಗೆ ಯಾಕೆ ಎಂಬುದಾಗಿ ನಾವು ಯೋಚನೆ ಮಾಡುವುದಕ್ಕಲ್ಲ. ನನ್ನ ಸಹೋದರ ಸಹೋದರಿಯರೇ, ನಾವು ಹಿಂದೆ ತಿಳಿದುಕೊಂಡ ಹಾಗೆ ಈ ಭೂಮಿಯ ಮೇಲೆ ನಾವು ಬದುಕುವುದಕ್ಕೆ ನಮಗೆಲ್ಲದಕ್ಕೂ ಆಧಾರ ಸರ್ವ ಸೃಷ್ಟಿಕರ್ತನಾದಂಥ ಆ ತಂದೆಯ ದೇವರು, ಮಗನಾದ ದೇವರು, ಪರಿಶುದ್ಧಾತ್ಮನಾಗಿದ್ದಾರೆ. ಹಾಗಿರುವಾಗ ನಮಗೆ ಕೊಟ್ಟದರಲ್ಲಿ ನಾವು ಇಂಥವರಿಗೆ ಹೀಗೆ ಮಾಡಿದರೆ ನನಗೆ ಮಾಡಿದ ಹಾಗಾಯಿತು. ಅದನ್ನು ಮಾಡದೆ ಅನೇಕ ಕಷ್ಟ ಸಂಕಟ ದುಃಖಗಳು ಬರುವಾಗ ಪರಿಹಾರಕ್ಕಾಗಿ ಎಲ್ಲೆಲ್ಲೋ ದೇವಸ್ಥಾನಕ್ಕೆ ಹೋಗೋದು, ಎಷ್ಟೋ ಸಾವಿರ ರೂಪಾಯಿ ಖರ್ಚು ಮಾಡೋದು, ಆ ಪೂಜೆಗೆ ಎಷ್ಟೆಷ್ಟೋ ಸಾವಿರ ರೂಪಾಯಿ. ಇದರಿಂದ ನಮಗೆ ಏನು ಪ್ರಯೋಜನ ಇಲ್ಲ. ದೇವರ ಮಾತನ್ನು ನಾವು ನಮ್ಮ ಶರೀರಕ್ಕೆ ಅಳವಡಿಸಿಕೊಂಡು ವಿಧೇಯರಾಗಿ ಜೀವಿಸಿದಾಗ ಮಾತ್ರ ನಮ್ಮ ಕಷ್ಟ ಸಂಕಟ ದುಃಖಗಳು ಪರಿಹಾರವಾಗಬಹುದು. ಇದುವೇ ದೇವರಿಗೆ ಇಷ್ಟವಾದ ಯಜ್ಞ ಹೊರತು ಯಾವುದೇ ಪೂಜೆಗಳಲ್ಲ, ಪುರಸ್ಕಾರಗಳು ಅಲ್ಲ, ಹೋಮಗಳಿಂದಲೂ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. ದೇವರಿಗೆ ಯಾವುದೇ ಊಟ ಬೇಕಾಗಿಲ್ಲ, ಯಾವುದೇ ಹಣ್ಣು ಹಂಪಲುಗಳು ಬೇಕಾಗಿಲ್ಲ, ಯಾವುದೇ ತರಕಾರಿಗಳು ಬೇಕಾಗಿಲ್ಲ, ಯಾವುದೇ ಭಸ್ಮಗಳು ಬೇಕಾಗಿಲ್ಲ, ಯಾವುದೇ ಪ್ರಾಣಿ ಪಕ್ಷಿಗಳು ಕೂಡ ಬೇಕಾಗಿಲ್ಲ, ಯಾವುದೇ ಕುಡಿಯೋದಕ್ಕೆ ಬೇಕಾದಂಥದ್ದು ಯಾವುದೂ ಬೇಕಾಗಿಲ್ಲ. ದೇವರಿಗೆ ಬೇಕಾಗಿರೋದು ಒಂದೇ, ನನ್ನ ಮಾತನ್ನು ಕೇಳಿ ನಡೆಯಿರಿ. ಈ ರೀತಿ ನೀವು ಮಾಡಿದರೆ ನನಗೆ ಮಾಡಿದ ಹಾಗಾಯಿತು. ದೇವರ ನಮಗೆ ಸ್ತೋತ್ರವಾಗಲಿ. ಇದನ್ನು ಯಾರು ಆಚರಿಸಿ ಕೈಗೊಂಡು ನಡೀತಾರೋ ಅವರ ಮೇಲೆ ದೇವರಿಗೆ ಬಹಳವಾದ ಪ್ರೀತಿ. ಇದುವೇ ದೇವರಿಗೆ ಇಷ್ಟವಾದ ಯಜ್ಞ ಹೊರತು ಬೇರೆ ಯಾವುದಿಲ್ಲ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದಾಗ ಪೂಜೆ ಪುರಸ್ಕಾರಗಳಿಗೆ ಖಂಡಿತವಾಗಿ ಹೋಗದೆ, ಹಣ ವೆಚ್ಚ ಮಾಡದೆ ನಾವು ದೇವರ ಮಾತನ್ನು ಕೈಗೊಂಡು ಇಂಥ ಅನಾಥ ಮಕ್ಕಳು, ಅನಾಥ ವೃದ್ಧಾಶ್ರಮ, ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಬಿದ್ದವರಿಗೆ ಊಟ ಕೊಡೋದು, ಬಟ್ಟೆ ಕೊಡೋದು, ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಅವರಿಗೆ ಸಾಂತ್ವನ ಹೇಳೋದು,
ಜೈಲಿಗೆ ಹೋಗೋದು, ಅವರಿಗೆ ಸಾಂತ್ವನ ಹೇಳುವಂಥದ್ದು, ಅಥವಾ ಇವತ್ತು ನಾವು ಹೊರಗಡೆಯಲ್ಲಿ ಯಾರು ಹೋದಾಗ ಬಸ್ ನಿಲ್ದಾಣಗಳಲ್ಲಿ, ರೈಲ್ವೆ ನಿಲ್ದಾಣಗಳಲ್ಲಿ ಅನೇಕ ಕಷ್ಟ ಸಂಕಟ ದುಃಖದಲ್ಲಿರುವಾಗ ಅನೇಕ ಮಕ್ಕಳು ಮತ್ತು ಹಿರಿಯರು ಅವರನ್ನು ನೋಡುವಾಗಲೇ ಗೊತ್ತಾಗ್ತದೆ ಅವರು ಭಿಕ್ಷೆ ಬೇಡಿಕೊಂಡು ಬರ್ತಾರೆ. ಆಗ ನಮ್ಮ ಕೈಲಿದ್ದಿದ್ದನ್ನು ಸಂತೋಷವಾಗಿ ಅವರಿಗೆ ದಾನ ಕೊಡುವಂಥದ್ದು, ದುಡ್ಡಾಗ್ಬೋದು ಅಥವಾ ಬಟ್ಟೆ ಆಗ್ಬೋದು, ಅಥವಾ ಪಕ್ಕದಲ್ಲಿ ಹೋಟೆಲ್ಗಳು ಕ್ಯಾಂಟೀನ್ಗಳಿದ್ದರೆ ಅವರಿಗೆ ಬೇಕಾದಂಥ ಒಳ್ಳೆಯ ಪಾನೀಯಗಳನ್ನು ಕುಡಿಸುವಂಥದ್ದು, ಬೇಕಾದಂಥ ಆಹಾರಗಳನ್ನು ಕೊಡುವಂಥದ್ದು, ಅವರನ್ನು ಸಂತೋಷಗೊಳಿಸುವಂಥದ್ದು, ಇದುವೇ ದೇವರಿಗೆ ಬಹಳ ಒಂದು ಇಷ್ಟವಾದಂಥ ಒಂದು ಯಜ್ಞವಾಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಒಂದು ವಿಷಯವನ್ನು ತಿಳಿದುಕೊಳ್ಳೋಣ ನನ್ನ ಸಹೋದರ ಸಹೋದರಿಯರೇ, ನಾವು ಹೊರಗಡೆ ಎಲ್ಲಿಯಾದರೂ ಹೋದಾಗ, ಬಸ್ ನಿಲ್ದಾಣ, ರೈಲು ನಿಲ್ದಾಣ ಎಲ್ಲಿಯಾದರೂ ಆಗಲಿ ಒಬ್ಬರು ಬಂದಾಗ ಅವರಿಗೆ ನಾವು ಭಾಳ ಜನರು ಹೇಳ್ತಾರೆ ಅವರಿಗೆ ಕುಡಿಯುವ ಅಭ್ಯಾಸ ಇದೆ, ನಾವು ಅವರಿಗೆ ದುಡ್ಡು ಕೊಡಬಾರ್ದು ಎಂಬುದಾಗಿ. ನನ್ನ ಸಹೋದರ ಸಹೋದರಿ ಅವರು ಏನಾದರೂ ಮಾಡಿಕೊಳ್ಳಿ, ನಮಗೆ ಅದರ ಬಗ್ಗೆ ಬೇಡ. ನಾವು ಇವತ್ತು ಅವರಿಗೆ ನಮಗೆ ಮನಸ್ಸಿಗೆ ಏನು ಬಂತೋ, ಒಂದು 5 ರೂಪಾಯೋ 10 ರೂಪಾಯಿಯನ್ನೋ ಮನಸ್ಸಿಗೆ ಬಂದಷ್ಟು ನಾವು ಕೊಡಲೇಬೇಕು. ನನ್ನ ಸಹೋದರ ಸಹೋದರಿಯರೇ, ಇದರಲ್ಲಿ ಅನೇಕರು ಇವತ್ತು 1 ರೂಪಾಯಿ 2 ರೂಪಾಯಿ ಕೊಟ್ಟು ಹೋಗು ಅಂತೇಳಿ ಬಹಳ ದೂಷಣೆ ಮಾಡ್ತಾರೆ. ಅವರನ್ನು ಹೀಯಾಳಿಸೋರಾಗಿದ್ದಾರೆ, ಅವರನ್ನು ಗದರಿಸೋರು ಆಗಿದ್ದಾರೆ. ಆದರೆ ಇವತ್ತು ಈ 1 ರೂಪಾಯಿ 2 ರೂಪಾಯಿಂದ ಏನಾಗ್ತದೆ ನನ್ನ ಸಹೋದರ ಸಹೋದರಿಯರೇ? ಖಂಡಿತವಾಗಿಯೂ ಇಲ್ಲ. ದೇವರು ಮೆಚ್ಚಬೇಕು ಅಂತಂದರೆ ಕನಿಷ್ಠ ಪಕ್ಷ ಇವತ್ತು ಸಣ್ಣ ಒಂದು ಕಪ್ಪಲ್ಲಿ ನಮಗೆ ಟೀ ಸಿಗಬೇಕು ಅಂತಾದರೂ 5 ರೂಪಾಯಿಯನ್ನು ನಾವು ಕೊಡಬೇಕಾಗ್ತದೆ. ಹಾಗೆ ಅವರಿಗೂ ಒಂದು ಪ್ರಯೋಜನ ಬರುವ ಹಾಗೆ ನಾವು ಅವರಿಗೆ ಸಹಾಯವನ್ನು ಮಾಡೋಣ. ಅದು ಮಾತ್ರವಲ್ಲ, ಅವರು ಟೀ ಕುಡಿತಾರೋ, ಕಾಫಿ ಕುಡಿತಾರೋ, ಅಥವಾ ಇನ್ನಿತರ ಯಾವುದೇ ತಿನ್ನುವ ವಸ್ತು ಬೇಕಾದರೂ ಕೂಡ ಅವರಿಗೆ ಪಕ್ಕದಲ್ಲಿ ಅವರಿಗೆ ನಾವು ತೆಗೆದುಕೊಟ್ಟಾಗ ಅವರು ಸಂತೋಷದಿಂದ ಒಂದು ಕೈ ಮುಗಿತಾರೆ. ಅನೇಕರು ಮೇಲೆ ನೋಡಿ ದೇವರಿಗೆ ನಮಸ್ಕಾರ ಮಾಡುತ್ತಾರೆ. ಆಗ ನಮಸ್ಕಾರ ದೇವರಿಗೆ ಸಲ್ಲಿತು. ಆಗ ಇದನ್ನು ಯಾರು ಸಹಾಯ ಮಾಡಿದರೋ ಅವರ ಮೇಲೆ ದೇವರಿಗೆ ಬಹಳ ಕರುಣೆ, ಬಹಳ ಪ್ರೀತಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ನಾವು ಮಲಾಕಿ ಗ್ರಂಥದಲ್ಲಿ ನೋಡುವಾಗ, ನೀನು ಈ ರೀತಿ ಮಾಡಿದರೆ ನಿನಗೆ ಪರಲೋಕದಿಂದ ನಾನು ಸುವರಗಳನ್ನು ಸುರಿದು ಕೊಡುತ್ತೀನಿ ಇಲ್ಲೋ ಎಂಬುದನ್ನು ಪರೀಕ್ಷಿಸಿ ನೋಡು ಎಂಬುದಾಗಿ ಮಲಾಕಿ ಪ್ರವಾದಿ ಮುಖಾಂತರ ನಾವು ವಾಕ್ಯಗಳನ್ನು ಓದುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಈ ರೀತಿ ಮಾಡಿದರೆ ಅದರ 2ರಷ್ಟು ದೇವರು ಮತ್ತು ನಮಗೆ ಅಳಿದು ಹಾಕುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ದೇವರು ನನಗೆ ನಿಮ್ಮ ಯಜ್ಞ ಬೇಡ, ಹೋಮ ಬೇಡ, ನನಗೆ ಕರುಣೆ, ಇದುವೇ ಕರುಣೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಮ್ಮ ಜೀವಿತದಲ್ಲಿ ಇಂಥದ್ದು ಏನಾದರೂ ನಾವು ಮಾಡದೆ ಹೋಗಿದ್ದರೆ ಇನ್ನು ಮುಂದೆಗಾದರೂ ಮಾಡಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಈ ಪೂಜೆ ಪುಸ್ಕಾರಗಳಿಗೆ, ಹೋಮಗಳಿಗೆ ನಾವು ಬೇಕಾದಷ್ಟು ಖರ್ಚು ಮಾಡಿ ಆ ಸ್ವಾಮೀಜಿಗಳದು ಮಠಗಳಲ್ಲಿ ಪೂಜಾರಿಗಳ ಹೊಟ್ಟೆ ತುಂಬಿಸುವುದು ಬೇಡ. ಇದು ಕೂಡ ನನ್ನ ಜೀವಿತದಲ್ಲಿ ನಡೆದು ಹೋದ ಘಟನೆಗಳು. ಆಮೇಲೆ ಅರ್ಥವಾಗಿ ಈಗಲೂ ಕೂಡ ನಾವು ಯಾವುದೇ ಬರಲಿ, ಯಾವುದೇ ಕಷ್ಟ ಸಂಕಟ ದುಃಖಗಳು ಬರಲಿ, ಸುಖವಿಲ್ಲದಾಗಲಿ, ಮೊಟ್ಟ ಮೊದಲು ಪ್ರಾರ್ಥನೆ, 2ನೇ ಆಸ್ಪತ್ರೆ. ದೇವರ ನಮಗೆ ಸ್ತೋತ್ರವಾಗಲಿ. ಎಲ್ಲಿಯಾದರೂ ಹೋಗುವಾಗ ಈಗ ಹೇಳಿದಾಗೆ ನನ್ನ ಮನಸ್ಸು ಬಂದಷ್ಟು ದೇವರ ನಾಮದಲ್ಲಿ ಅವರಿಗೆ ನಾನು ಕೊಡುವನಾಗಿದ್ದೇನೆ. ಇದನ್ನು ನಾವು ಸದಾಚಾರವನ್ನು ಮಾಡೋಣ. ಇದುವೇ ನನಗೆ ಕರುಣೆ ಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ನನ್ನ ಜೀವಿತದಲ್ಲಿ ನೀವು ಮಾಡಿದಂಥ ಸಾಕ್ಷ್ಯ ಭಾಗ 9, ಯಾವುದೇ ಪೂಜೆ ಪುಸ್ಕಾರಗಳಿಂದ ನಮಗೆ ರಕ್ಷಣೆ ಇಲ್ಲ, ಯಾವುದೇ ಹೋಮವು ನನಗೆ ಬೇಕಾಗಿಲ್ಲ, ಕರುಣೆ ಬೇಕು ಎಂಬುದಾಗಿ ತಿಳಿಪಡಿಸಲು ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ದೇವರೇ, ಇದನ್ನು ಕೇಳಿ ಅಂತ ನನ್ನ ಸಹೋದರ ಸಹೋದರಿಯನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ, ಅವರನ್ನು ಕ್ಷಮಿಸಿರಿ. ಅವರು ಕೂಡ ಶಾಂತಿ ಸಮಾಧಾನದಿಂದ ಜೀವಿಸುವ ಹಾಗೆ, ನಿಮ್ಮಿಂದ ಬಹಳವಾದ ಆಶೀರ್ವಾದವನ್ನು ಪಡೆದುಕೊಳ್ಳುವ ಹಾಗೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.